ನೀಟ್ 2026 ಇಂದು ರಿಸಲ್ಟ್ ಬಂದಿದ ತಕ್ಷಣ ಎಲ್ರಿಗೂ ಶಾಕ್ ಆಗಿರೋ ಮ್ಯಾಟರ್ ಅಂದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಜಾಸ್ತಿ ಬಂದಿದೆ, ಇಷ್ಟೊಂದು ಯಾವತ್ತೂ ಕೂಡ ಇರಲಿಲ್ಲ. ಸೊ ಈ ಕ್ವಾಲಿಫೈಯಿಂಗ್ ಜಾಸ್ತಿ ಬಂದಿದೆ ಮಾರ್ಕ್ಸ್, ಹಂಗಂತಂದೇಳಿ ಇದು ಕಮ್ಮಿ ಆಗತ್ತಾ? ಸೊ ಏನೆಲ್ಲ ಕ್ರೈಟೀರಿಯಾ ಇರುತ್ತೆ, ಕಡಿಮೆ ಆಗುತ್ತಾ ಅಥವಾ ಆಗಲ್ವಾ ಅಂತ ಹೇಳಿ ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ ಮಕ್ಕಳೇ, ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಮಕ್ಕಳೇ, ಫಸ್ಟ್ ಥಿಂಗ್, ಸೊ ಇಲ್ಲಿ ಅನ್ರಿಸರ್ವ್ಡ್ ನಾವು ಕ್ಯಾಟಗರಿ ನೋಡೋದಾದ್ರೆ ದಟ್ ಈಸ್ 213 ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದೆ. ದೆನ್ OBC 177 ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದೆ. ಏನಿದು ಆಕ್ಚುಲ್ ಆಗಿ ತುಂಬಾ ಮಕ್ಕಳಿಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಏನು ಅಂತ. ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಇಷ್ಟಾದ್ರೂ ಮಾರ್ಕ್ಸ್ ತಗೊಂಡಿರ್ಬೇಕು ಅಡ್ಮಿಷನ್ ತಗೊಳ್ಳಿಕ್ಕೆ, ಓಕೆನಾ. ಸೊ ಗವರ್ಮೆಂಟ್ ಕಾಲೇಜಿನ ಕಟ್ ಆಫ್ 530 560 ಹಂಗೆಲ್ಲ ಇರುತ್ತೆ, ಡಿಪೆಂಡಿಂಗ್ ಆನ್ ಕಾಲೇಜ್, ಓಕೆನಾ. ಸೊ ಹೈಯೆಸ್ಟ್ ಕಟ್ ಆಫ್ನು ಕೂಡ ಇರುತ್ತೆ, ಯಾವುದು ಅಂತಂದ್ರೆ ಪೂರ್ತಿ ಟಾಪ್ ಗವರ್ಮೆಂಟ್ ಕಾಲೇಜಸ್ಗಳಲ್ಲಿ. ಬಟ್ ಕೆಲವೊಂದು ಕಾಲೇಜಸ್ಗಳಲ್ಲಿ ಸೆಮಿ ಗವರ್ಮೆಂಟ್ ಹಾಗೆ ಮತ್ತೆ ಇನ್ನೊಂದು ಪ್ರೈವೇಟ್ ಕಾಲೇಜ್ಗಳಲ್ಲಿ, ಸೊ ಅಲ್ಲಿ ಏನಾಗುತ್ತಂದ್ರೆ ಕಟ್ ಆಫ್ ಸ್ವಲ್ಪ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅಂದ್ರೂ ಆದ್ಮೇಲೆ ಇನ್ನು ಕೆಲವೊಂದು ಕಂಪ್ಲೀಟ್ ಆಗಿ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಸೀಟಿಗೆ ಹೋಗ್ಬೇಕು. ಸೊ ಕಂಪ್ಲೀಟ್ ಆಗಿ ಮ್ಯಾನೇಜ್ಮೆಂಟ್ ಕೋಟಾ ಅಂದ್ರೆ ಪೂರ್ತಿ ಅಮೌಂಟ್ ಪೇ ಮಾಡಿಬಿಟ್ಟು ನಾವು ಅಡ್ಮಿಷನ್ ತಗೋಬೇಕು ಅಂದ್ರೆ ಅಟ್ಲೀಸ್ಟ್ ಡೀಮ್ಡ್ ಯೂನಿವರ್ಸಿಟಿಗೆ ಹೋಗ್ಬೇಕು, ಆಟೋನಮಸ್ ಕಾಲೇಜ್ಗಳಿಗೆ ಅಡ್ಮಿಷನ್ ತಗೋಬೇಕು ಅಂತ ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಇಷ್ಟಾದ್ರೂ ಸ್ಕೋರ್ ಮಾಡಿರ್ಬೇಕು ಅಂತ. ಅಥವಾ ಅಬ್ರಾಡ್ ಅಲ್ಲಿ MBBS ಮಾಡಬೇಕು ಅಂದ್ರೆ ಮಿನಿಮಮ್ ಇಷ್ಟಾದ್ರೂ ಸ್ಕೋರ್ ಮಾಡಿರ್ಬೇಕು ಅಂತ. ಓಕೆ, ಸೊ ಇಷ್ಟನ್ನು ಸ್ಕೋರ್ ಮಾಡಿಲ್ಲ ಅಂತಂದ್ರೆ ಎಲ್ಲಿನೂ ಕೂಡ MBBS ಗೆ ಅಡ್ಮಿಷನ್ ತಗೊಳಕ್ಕೆ ಆಗಲ್ಲ. ಸೊ ದಟ್ ಈಸ್ ಅಬೌಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಸೊ ನೆನ್ಪಿರ್ಲಿ ಮಕ್ಕಳೇ, ಅಬ್ರಾಡ್ ಅಲ್ಲಿನೂ ಕೂಡ MBBS ಮಾಡ್ಬೇಕಂದ್ರೆ ಅಲ್ಲಿನೂ ಕೂಡ ಏನ್ ಚೆಕ್ ಮಾಡ್ತಾರೆ, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರ್ಬೇಕಾಗತ್ತೆ. ಓಕೆ, ದೆನ್ ಇನ್ ಕೇಸ್ ಇಫ್ ಯು ಆರ್ ಅ ಡ್ರಾಪರ್ ಸ್ಟೂಡೆಂಟ್, ನೀವು ಡ್ರಾಪರ್ ಸ್ಟೂಡೆಂಟ್ ಆಗಿದ್ದಿದ್ರೆ, ಸೊ ಇದು ನಿಮ್ದು ಸೆಕೆಂಡ್ ಅಥವಾ ಥರ್ಡ್ ಅಟೆಂಪ್ಟ್ ಇತ್ತು ಅಂತಂದ್ರೆ, ಸೊ ಪ್ರೀವಿಯಸ್ ಇಯರ್ ಅಲ್ಲಿ ನಿಮ್ದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದಿತ್ತು ಅಂದ್ರೆ ದಟ್ ಈಸ್ ಕನ್ಸಿಡರ್ಡ್ ಫಾರ್ ಅಡ್ಮಿಷನ್ ಇನ್ ಅಬ್ರಾಡ್, ಓಕೆನಾ. ಸೊ ಬೇರೆ ಅಬ್ರಾಡ್ ಅಲ್ಲಿ MBBS ಮಾಡಬೇಕು ಅಂತ ಇದ್ದೀರಾ, ಓಕೆನಾ. ನೀಟ್ 2026 ಅಲ್ಲಿ ನಿಮಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದಿಲ್ಲ, ಬಟ್ 2025 ಅಲ್ಲಿ ಬಂದಿರಬಹುದು, 2024 ಅಲ್ಲಿ ಬಂದಿರಬಹುದು. ಸೊ ಇದು ಯಾವ್ದ್ರಲ್ಲಾದ್ರೂ ಕೂಡ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದಿತ್ತು ಅಂತಂದ್ರೆ ಅಡ್ಮಿಷನ್ಗೆ ಓಕೆ ಅಂತ, ಓಕೆನಾ. ಬಟ್ ನೀವು ಈ ಸರಿ ಫ್ರೆಶರ್ ಇದ್ದೀರಾ ಅಂಡ್ ಬೇರೆ ದೇಶದಲ್ಲಿ ನೀವು ಅಡ್ಮಿಷನ್ ಆಗ್ಬೇಕು, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದಿಲ್ಲ ಅಂತ ಅಂದ್ರೆ ಅಲ್ಲಿ MBBS ಅಡ್ಮಿಷನ್ ಆಗಕ್ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ. ಕೆಲವೊಬ್ರು ಹೇಳ್ತಾರೆ ಸ್ಟಿಲ್ ನಾವು ಅಡ್ಮಿಷನ್ ಮಾಡಿಸ್ತೀವಿ ಅಂತ ಹೇಳಿ ಸ್ಕ್ಯಾಮ್ ಮಾಡ್ಬಿಡ್ತಾರೆ. ಸೊ ಅಂತದ್ ಕಡೆ ಹೋಗ್ಬೇಡಿ, ಓಕೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರ್ಬೇಕು ನಿಮಗೆ, ಓಕೆನಾ. ಸೊ ದಿಸ್ ಇಸ್ ಅಬೌಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ದೆನ್ ಪಾಸಿಬಿಲಿಟಿ ಏನಿದೆ, ಸೊ ಇದು ಕಡಿಮೆ ಆಗುತ್ತಾ? ಪಾಸಿಬಿಲಿಟಿ ನಾವು ಹೇಳೋದಾದ್ರೆ ನೋ ನೋ ನೋ, ಇದು ಕಡಿಮೆ ಆಗದೇ ಇಲ್ಲ. ಸೊ ಎಷ್ಟಿರುತ್ತೋ ಅಷ್ಟಂತೂ ಇದ್ದೇ ಇರುತ್ತೆ, ನೆಕ್ಸ್ಟ್ ಇವರು ಕಡಿಮೆ ಮಾಡಕ್ ಸಾಧ್ಯ ಇಲ್ಲ. ಯಾವಾಗ ಪಾಸಿಬಿಲಿಟಿ ಇರ್ತಾ ಇತ್ತು ಅಂತ ಅಂದ್ರೆ, ಸಪೋಸ್ ಸೀಟ್ಸ್ ಗಳು ಜಾಸ್ತಿ ಇದ್ದು ಮಕ್ಕಳು ಕಡಿಮೆ ಇತ್ತು ಅಂತ ಅಂದ್ರೆ, ಮಕ್ಕಳು ಕಡಿಮೆ ಇದ್ದಾರೆ ಅಂದ್ರೆ ಅವಾಗ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕಡಿಮೆ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಸೀಟ್ಸ್ ಗಳು ಕಡಿಮೆ ಇದೆ, ಬರ್ದಿರುವಂತ ಮಕ್ಕಳು ತುಂಬಾನೇ ಜಾಸ್ತಿ ಇದ್ದಾರೆ, ದಟ್ ರೇಷಿಯೋ ಇಸ್ ಕಂಪ್ಲೀಟ್ಲಿ ಇಟ್ ಇಸ್ ಹ್ಯಾವಿಂಗ್ ಹ್ಯೂಜ್ ಡಿಫರೆನ್ಸ್. ಸೊ ಹಂಗಾಗಿ ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನ ಕಡಿಮೆ ಮಾಡುವಂತ ಪಾಸಿಬಿಲಿಟೀಸ್ ನಾವು ನೋಡಕ್ ಹೋದ್ರೆ ನೋ ಅಂತ ಹೇಳ್ತೀವಿ, ಓಕೆನಾ. ಸೊ ನೀವು ಕೆಲವೊಬ್ರು ಕೇಳ್ತಾ ಇದ್ರಿ, ನಾನು ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ಅದಲ್ಲೆಲ್ಲ ಕೇಳಿದ್ರಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನಮ್ದು ಏನು ಕಡಿಮೆ ಇದೆ, ಸೊ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಏನಾದ್ರು ಕಡಿಮೆ ಆಗುತ್ತಾ, ಕಡಿಮೆ ಮಾಡಿಸಿ ಅಂತ ಹೇಳೆಲ್ಲ ಕೇಳ್ತಾ ಇದ್ರಿ. ನೋ ಮಕ್ಕಳೇ, ದಟ್ ಇಸ್ ಕಂಪ್ಲೀಟ್ಲಿ ನೋ. ಅಂಡ್ ನಿಮಗೆ ಎಷ್ಟು ಬಂದಿದೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್, ಬಂದಿದ್ದಾನ ಇಲ್ಲ? ಇಫ್ ಬಂದಿದ್ರೆ ತುಂಬಾ ಒಳ್ಳೇದು, ನೀವು ನೆಕ್ಸ್ಟ್ ಟ್ರೈ ಮಾಡ್ಬೋದಾಗಿರುತ್ತೆ. ಸೊ ಏನ್ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮಕ್ಕಳೇ. ದೆನ್ ಇನ್ ಕೇಸ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೂಡ ಬಂದಿಲ್ಲ, ದೆನ್ ಈಗ ಮತ್ತೊಂದ್ಸರಿ ನಿಮಗೆ MBBS ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತು, ಸೊ ಮತ್ತೊಂದ್ಸರಿ ಡ್ರಾಪ್ ಇಯರ್ ತಗೊಂತಾ ಇದ್ದೀರಾ ಅಂದ್ರೆ ಅದಕ್ಕೂ ಕೂಡ ಬೆಸ್ಟ್ ಸೊಲ್ಯೂಷನ್ ಹೇಳಬೇಕು ಅಂತ ಅಂದ್ರೆ, ಫಾರ್ ದಟ್ ದಿ ಬೆಸ್ಟ್ ಸೊಲ್ಯೂಷನ್ ಅಂತಂದ್ರೆ ಯು ಕ್ಯಾನ್ ಜಾಯಿನ್ ಅವರ್ ಯಕೀನ್ ನೀಟ್ ಕನ್ನಡ 2027 ನಮ್ಮ PW ಬ್ಯಾಚ್ ಮಕ್ಕಳೇ. ಸೊ ಈ ಬ್ಯಾಚ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ನಾನು ಬೇಗ ಹೇಳ್ಬಿಡ್ತೀನಿ. ಸೊ ಇನ್ ದಿಸ್ ಬ್ಯಾಚ್ ವಿ ಆರ್ ಗೋಯಿಂಗ್ ಟು ಟೇಕ್ ಲೈವ್ ಕ್ಲಾಸಸ್ ಡೈಲಿ. 3 ಲೈವ್ ಕ್ಲಾಸಸ್ ಇರುತ್ತೆ PCB ಸಬ್ಜೆಕ್ಟ್. ಆ ಲೈವ್ ಕ್ಲಾಸ್ ಅಟೆಂಡ್ ಮಾಡಕ್ ಆಗಿಲ್ಲ ಅಂತಂದ್ರೆ ನೀವು ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ ನೋಡ್ಬೋದು. 1.5 hour ಇಂದು ಒಂದು ಕ್ಲಾಸ್ ಇರುತ್ತೆ. ಸೊ ಕ್ಲಾಸ್ ಅಲ್ಲಿ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಏನೇನು ಬೋರ್ಡ್ ಅಲ್ಲಿ ಬರ್ದಿರ್ತೀವಲ್ಲ ಅದು ನೋಟ್ಸ್ ಫಾರ್ಮೆಟ್ ಅಲ್ಲಿ ನಿಮಗೆ
ಕ್ಲಾಸ್ ಆಗಿದ ತಕ್ಷಣ ಸಿಗುತ್ತೆ. ದೆನ್ ಯಾವ ಚಾಪ್ಟರ್ ಮಾಡಿರ್ತೀವಿ, ಯಾವ ಕಾನ್ಸೆಪ್ಟ್ ಮಾಡಿರ್ತೀವಿ ಅದ್ರ ಬೇಸ್ಡ್ ನಿಮಗೆ 10 to 15 ಕ್ವೆಶನ್ಸ್ ಸಾಲ್ವ್ ಮಾಡ್ಲಿಕ್ಕೆ ಕೊಟ್ಟಿರ್ತೀವಿ. ಸೊ ನಿಮಗೆ ಅಲ್ಲಿ ಡೈಲಿ ಈಚ್ ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ಸ್ ಸಾಲ್ವ್ ಮಾಡುವಂತ ಪ್ರಾಕ್ಟೀಸ್ ಸಿಗುತ್ತೆ. ದೆನ್ ವೀಕ್ಲಿ ಮಾಕ್ ಟೆಸ್ಟ್ ಇರುತ್ತೆ. ದೆನ್ AI ಗುರು ಫೀಚರ್ ಇರುತ್ತೆ. ದೆನ್ ನಿಮಗೆ 24x7 ಡೌಟ್ ಸಾಲ್ವಿಂಗ್ ಸೆಷನ್ ಇರುತ್ತೆ. ದೆನ್ ಮೈಂಡ್ ಮ್ಯಾಪ್, ಶಾರ್ಟ್ ನೋಟ್ಸ್ ಇದನ್ನು ಕೂಡ ಪ್ರೊವೈಡ್ ಮಾಡ್ತಾನೆ ಇರ್ತೀವಿ ಪ್ರತಿಯೊಂದು ಚಾಪ್ಟರ್ ಇಂದನೂ ಕೂಡ. ಸೊ ಅಂಡ್ ಕ್ಲಾಸ್ 11 ಕ್ಲಾಸ್ 12 ಎರಡೂ ಕೂಡ ಸಿಲೆಬಸ್ ಕವರ್ ಆಗುತ್ತೆ. ಅಪ್ ಟು ಫೆಬ್ರವರಿ ನಿಮಗೆ ಕ್ಲಾಸಸ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಏನು ಪೂರ್ತಿ ಸಿಲೆಬಸ್ ಇಂದು ಮಾಕ್ ಟೆಸ್ಟ್ ಗಳಿರುತ್ತೆ. ಸೊ ಮಾಕ್ ಟೆಸ್ಟ್ ಎಲ್ಲ ಅಟೆಂಡ್ ಮಾಡಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ. ಸೊ ದಿಸ್ ಬ್ಯಾಚ್ ಕಂಪ್ಲೀಟ್ 1 ಇಯರ್ದು ಅಂದ್ರೆ 1 ಇಯರ್ ಅಂದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, 1 ವೀಕ್ ಆಯ್ತು ಸ್ಟಾರ್ಟ್ ಆಗಿ. ಸೊ ಈಗಲೂ ಕೂಡ ನೀವು ಜಾಯಿನ್ ಆಗ್ಬೋದಾಗಿರುತ್ತೆ. ಸೊ ಪಾರ್ಷಲ್ ಡ್ರಾಪ್ ತಗೊಂಡಿರ್ತೀರಾ ಅಥವಾ ಡ್ರಾಪ್ ತಗೊಂಡು ಬೇರೆ ಇನ್ಸ್ಟಿಟ್ಯೂಷನ್ ಆಫ್ಲೈನ್ ಹೋಗ್ಬಿಟ್ಟು ಪೇ ಮಾಡಿಬಿಟ್ಟು ಆಗಲ್ಲ, ಅಷ್ಟೊಂದು ದುಡ್ಡು ಕೊಟ್ಟು ಪೇ ಮಾಡಿ ಓದಕ್ ಆಗಲ್ಲ ಅಂತಂದ್ರೆ ನೀವು ಇದನ್ನ ತಗೋಬೋದಾಗಿರುತ್ತೆ ಮಕ್ಕಳೇ, ಈ ಬ್ಯಾಚ್ನ. ಸೊ ಇಲ್ಲಿ ನೀವು ಆರಾಮಾಗಿ ಕ್ಲಾಸಲ್ಲಿ, ಲೈವ್ ಕ್ಲಾಸಲ್ಲಿ ಡೌಟ್ಸ್ ಕೇಳ್ಕೊಂತ ಏನೇ ಇದ್ರೂ ಕೂಡ ಕ್ಲಾರಿಫೈ ಅವತ್ತಿಂದ ಅವತ್ತೇ ಮಾಡ್ಕೊಂತ ಕ್ಲಾಸಸ್ನ ಕೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಕಂಪ್ಲೀಟ್ 1 ಇಯರ್ಗೆ ನಿಮಗೆ 4499 ಇದೆ. ಅಂದ್ರೆ ಇವಾಗ ಗೋಟ್ ಸೇಲ್ ನಡೀತಾ ಇದೆ, ಅದು ಇವತ್ತು ಎಂಡ್ ಆಗುತ್ತೆ. ಸೊ ನೀವು ತಗೊಂಡ್ರೆ ತುಂಬಾ ಯೂಸ್ಫುಲ್ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ 1000 ಜಾಸ್ತಿ ಆಗಿರುತ್ತೆ ಈ ಬ್ಯಾಚ್ ಪ್ರೈಸ್. ಸೊ ಬೇಗ ಜಾಯಿನ್ ಆದ್ರೆ ನಿಮಗೆ ಬೆನಿಫಿಟ್ ಇದೆ. ದೆನ್ ನಿಮ್ ಪ್ರಿಪ್ರೇಷನ್ಗೆ ಯಾವುದೇ ರೀತಿ ಇಲ್ಲಿ ಪ್ರಾಬ್ಲಮ್ ಅಂತ ಆಗೋದೇ ಇಲ್ಲ. ಸೊ ತುಂಬಾ ಇಂಪ್ರೂವ್ ಆಗುತ್ತೆ ನಿಮ್ಮ ಮಾರ್ಕ್ಸ್. ಸೊ ಇದು ಈ ಬ್ಯಾಚ್ನ ಬೆನಿಫಿಟ್ ಮಕ್ಕಳೇ. ಸೊ ಯಾರೆಲ್ಲ ಆ ಥರ ನಿಮಗೆ ಅಫೋರ್ಡಬಲ್ ಅನ್ನಿಸ್ತಾ ಇಲ್ಲ, ಬೇರೆ ಏನು ಇನ್ಸ್ಟಿಟ್ಯೂಷನ್ ಆಫ್ಲೈನ್ ಇಂದು, ಅಥವಾ ನೀವು ಮನೇಲೇ ಕುತ್ಕೊಂಡು ಪ್ರಿಪೇರ್ ಆಗಬೇಕು, ನಾನು ಬೇರೆ ಆಲ್ರೆಡಿ ಕೋರ್ಸ್ ಜಾಯಿನ್ ಆಗಿದ್ದೀನಿ ಅಂತೆಲ್ಲ ಆ ಥರ ಎಲ್ಲ ಇತ್ತು ಅಂತಂದ್ರೆ ಯು ಕ್ಯಾನ್ ಜಾಯಿನ್ ದಿಸ್ ಬ್ಯಾಚ್. ಸೊ ಮಕ್ಕಳೇ ಹೇಳಿದ್ನಲ್ಲ, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತೂ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ದೆನ್ ಅಬ್ರಾಡಿನೂ ಕೂಡ ಹೇಳಿದೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ದೆನ್ ಬೇರೆ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನ ಓದ್ಬಿಟ್ಟು ನೆಕ್ಸ್ಟ್ ವಿಡಿಯೋನ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದನ್, ಬೈ ಬಾಯ್.